ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ವಿಶೇಷವಾಗಿ ನಿಮಗೆಲ್ಲರಿಗೂ ತೋಟದ ಮನೆಗೆ ಮತ್ತೆ ಸ್ವಾಗತ. ತೋಟದ ಮನೆ ತೋರಿಸ್ತಾ ಇದ್ದೀನಿ ಅಂದರೆ ತೋಟದ ಮನೆಯಲ್ಲಿ ಏನಾದರೂ ವಿಶೇಷತೆ ಇರಲೇಬೇಕು ಅಲ್ವಾ? ಏನೆಲ್ಲ ಇವತ್ತು ವಿಶೇಷತೆ ನಡೆಯುತ್ತೆ ತೋಟದ ಮನೆಯಲ್ಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಅಪ್ಪಾಜಿ ಬೇರೆ ಇಲ್ಲಿ ಬಾಳೆ ಎಲೆ ಕಟ್ ಮಾಡ್ತಾ ಇದ್ದಾರೆ. ಏನು ಕಟ್ ಮಾಡ್ತಿದ್ದಾರೆ? ಯುಗಾದಿ ಹಬ್ಬ ಮುಗಿದೋಗಿದೆ, ಆದರೂ ಕೂಡ ಯಾಕೆ ಎಲೆ ಕಟ್ ಮಾಡ್ಕೊಳ್ತಿದ್ದಾರೆ? ಬೆಂಕಿ ಬೇರೆ ರೆಡಿ ಮಾಡ್ತಾ ಇದ್ದಾರೆ. ಏನೋ ಸ್ಪೆಷಲ್ ನಡೀತಾ ಇದೆ ಅಂತ ಕಾಣುತ್ತೆ. ತಮ್ಮ ಬೇರೆ ಎಲ್ಲ ಮಣ್ಣನ್ನು ನೀರಿನಲ್ಲಿ ಕಲಸಿ ಕೆಸರು ಥರ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಅಮ್ಮ ನೋಡಿದರೆ ಖಾರ ತೆಗಿತಾ ಇದ್ದಾರೆ. ಏನು ನಡೀತಾ ಇದೆ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಈಗ ಅನ್ನಿಸ್ತಿದೆ ಹೋಲ್ ಚಿಕನ್ನಿಗೆ ತಂದೂರಿ ಮಸಾಲ ತೆಗೀತಿದ್ದಾರೆ. ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ, ನನಗೆ ವಿಡಿಯೋ ಸೆಂಡ್ ಮಾಡಲಿಕ್ಕೋಸ್ಕರ. ಮತ್ತೆ ಇನ್ನೊಮ್ಮೆ ಎಲ್ಲ ಚೂರು ಚೂರು ಹಾಕಿ ತೋರಿಸ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಚಿಲ್ಲಿ ಫ್ಲೇಕ್ಸು, ಹಾಗೆ ಗರಂ ಮಸಾಲ ಹಾಕಿದ್ದಾರೆ, ಖಾರದ ಪುಡಿ, ಅರಿಶಿಣ, ಧನಿಯದ ಪೌಡರು, ಜೀರಾ ಪೌಡರು, ವೆನಿಗರು, ಸೋಯಾ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿಣ. ಹೀಗೆ ನನಗೂ ಕೂಡ ಇದು ತಂದೂರಿ ಮಸಾಲ ಗೊತ್ತಿದೆ. ಹಾಗೆ ಅಮ್ಮ ಕೂಡ ಸೇಮ್ ಅದೇ ಮಸಾಲಾನ ಹಾಕ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಜೊತೆಗೆ ಕಸೂರಿ ಮೇಥಿ, ಬಟರು, ಆಲಿವ್ ಆಯಿಲು ಎಲ್ಲನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಕಿನ್ ಔಟ್ ಮಾಡಿರೋ ಅಂತಹ ಹೋಲ್ ಚಿಕನ್ ಇದೆ. ಇದನ್ನು ಎಲ್ಲ ಚಾಕುವಿಂದ ಅಲ್ಲಲ್ಲಿ ಕಟ್ ಹಾಕಿದ್ದಾರೆ. ನಾನು ಹೇಳಲಿಲ್ವಾ ಆಲ್ರೆಡಿ ಆಲಿವ್ ಆಯಿಲ್ ಕೂಡ ಹಾಕ್ತಾ ಇದ್ದಾರೆ. ಈಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಎಗ್ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಎಗ್ ಯಾಕೆ ಹಾಕ್ಕೊಳ್ಳೋದು ಅಂತ ಅಂದರೆ ಬೈಂಡಿಂಗ್ ತುಂಬ ಚೆನ್ನಾಗಾಗತ್ತೆ. ಕೋಳಿ ಮೇಲೆ ಮಸಾಲ ಹಚ್ಚಿದಾಗ ಅದು ಬಿಟ್ಕೊಳ್ಳೋದಿಲ್ಲ. ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿ ಬೈಂಡಿಂಗ್ ಚೆನ್ನಾಗಿ ಬರ್ತಾ ಇತ್ತು. ಮೋಸ್ಟ್ಲಿ ಹಾಕಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಲ್ರೆಡಿ ಶೂಟ್ ಮಾಡ್ಕೊಂಡಿರಬೇಕು ಅವರು. ಈಗ ಎಲ್ಲ ಕೋಳಿಗೆ ಮಸಾಲಾನ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ತಮ್ಮ ಹಚ್ತಾ ಇರೋವಂಥದ್ದು. ತಮ್ಮ ಊರಿಗೆ ಬಂದಾಗ ಯಾವಾಗಲೂ ಈ ರೀತಿ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡ್ತಾನೇ ಇರ್ತಾನೆ. ಯಾಕೆ ಅಂದರೆ ಬೆಂಗಳೂರಲ್ಲಿ ಅವನಿಗೆ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ, ಅಪಾರ್ಟ್ಮೆಂಟಲ್ಲಿ ಇರೋವಂಥದ್ದು. ಊರಿಗೆ ಬಂದಾಗ ತೋಟದಲ್ಲಿ, ಸ್ವಂತ ತೋಟ, ಮಸ್ತ್ ಜಾಗ ಇದೆ, ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಈಗ ಎಲ್ಲ ಮಸಾಲೆ ಹಚ್ಚಿದ ಮೇಲೆ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಎಲ್ಲ ಒಳಗಡೆ ಸ್ಟಫ್ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ತಿನ್ನೋ ಟೈಮ್ನಲ್ಲಿ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಹೋಲ್ ಅನಿಯನ್ ಕೂಡ ಪೀಲ್ ಮಾಡಿ ಅದರಲ್ಲಿ ಹಾಕ್ತಾ ಇದ್ದಾನೆ. ಹಾಗೆ ಗಾರ್ಲಿಕ್ ಕೂಡ ಹಾಕಿದ್ದಾನೆ. ಎಲ್ಲ ಕಡೆ ಚೆನ್ನಾಗಿ ಮಸಾಲಾನ ಅಪ್ಲೈ ಮಾಡಿಬಿಟ್ಟು ಕಟ್ಟೆಲ್ಲ ಕ್ಲೀನಾಗಿ ಮಾಡಿರಬೇಕು. ಹೋಲ್ ಚಿಕನ್ಗೆ ಒಳಗಡೆ ಎಲ್ಲ ಮಸಾಲೆ ಹತ್ಕೋಬೇಕು ಅಂತ ಅಂದರೆ. ಆಮೇಲೆ ಒಂದು 15 to 30 ಮಿನಿಟ್ಸು ಅದನ್ನು ಹಾಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಬಿಡಬೇಕು. ನೋಡಿ ಹೀಗೆ ಮುಚ್ಚಿ ಇಟ್ಬಿಟ್ಟಿದ್ದಾರೆ, ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಆಮೇಲೆ ಫಾಯಿಲ್ ಪೇಪರ್ನಲ್ಲಿ ಅದನ್ನು ರ್ಯಾಪ್ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಇದಕ್ಕೆ ಎಲ್ಲ ಮತ್ತೆ ಮಣ್ಣು ಹಚ್ತಾರಲ್ವ, ಅದಕ್ಕೋಸ್ಕರ ಅದು ಮಣ್ಣು ಅದಕ್ಕೆ ಹತ್ತಬಾರ್ದು ಅಂತ. ಈಗ ಎಲ್ಲ ಕಡೆ ಬಟರ್ ಹಾಕ್ತಾ ಇದ್ದಾನೆ. ಬಟರ್ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಕಸೂರಿ ಮೇಥಿ ಹಾಕಿ ನೀಟಾಗಿ ರ್ಯಾಪ್ ಮಾಡುವಂತಹದ್ದು. ಈಗ 2 ಕೋಳಿ ಕಾಲುಗಳನ್ನು ಹಿಡಿದು ಟೈ ಮಾಡ್ತಾ ಇದ್ದಾನೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಬೆಂಕಿಯಲ್ಲೇ ಹಾಕಿದಾಗ ಅದು ಸ್ಪ್ರೆಡ್ ಆಗೋದಿಲ್ಲ, ಒಂದೇ ಕಡೆ ಇರುತ್ತೆ, ಕ್ಲೀನಾಗಿ ಬಾಯ್ಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಟೈ ಮಾಡುವಂಥದ್ದು. ಈಗ ರ್ಯಾಪ್ ಮಾಡ್ತಾ ಇದ್ದಾನೆ. ಪ್ರತಿ ಸಲ ಊರಿಗೆ ಬಂದಾಗ ಏನಾದರೂ ಈ ರೀತಿಯೇ ಬಾರ್ಬಿಕ್ಯೂ ಅಲ್ಲಿ ಚಿಕನ್ ಅಥವಾ ಮಟನ್ನು ರೋಸ್ಟ್ ಮಾಡ್ಕೊಂಡು ತಿನ್ನೋದು, ಕ್ಯಾಂಪ್ ಫೈರ್ ಮಾಡುವಂಥದ್ದು, ವಿಭಿನ್ನವಾಗಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರ್ತಾನೆ. ಅದರಲ್ಲೂ ಮಕ್ಕಳುಗಳಿದ್ದರೆ ಅಂತೂ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಈಗ ಎಲ್ಲರದು ಎಕ್ಸಾಮ್ ನಡೀತಾ ಇರೋದ್ರಿಂದ ಯಾರೂ ಬಂದಿಲ್ಲ, ಅಣ್ಣನ ಮಕ್ಕಳು ಬಂದಿಲ್ಲ, ನಾವು ಹೋಗಿಲ್ಲ, ಹಾಗೆ ಅವನ ಮಗಳು ಕೂಡ ಬಂದಿಲ್ಲ. ತಮ್ಮ ಒಬ್ಬನೇ ಇದ್ದಾನೆ, ಅಣ್ಣ ಇದ್ದಾನೆ, ಅಪ್ಪಾಜಿ ಅಮ್ಮ ಇದ್ದಾರೆ, 4 ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ವಿಡಿಯೋ ನೋಡಿಬಿಟ್ಟು ಹೊಟ್ಟೆ ಹುರ್ಕೊಳ್ತಾ ಇದ್ದೀವಿ, ಮಾಡಿ ನೀವು ಮಾಡಿ, ನಾವು ಆಮೇಲೆ ಎಂಜಾಯ್ ಮಾಡ್ತೀವಿ ಅಂತ. ನೋಡಿ ಈಗ ಎಲ್ಲ ತೋಟದಲ್ಲೇ ಇರೋವಂಥ ಮಣ್ಣು, ಪ್ರಕೃತಿಯಿಂದ ಏನು ನ್ಯಾಚುರಲ್ ಆಗಿ ಸಿಗತ್ತೆ ಅದನ್ನು ಪ್ರತಿಯೊಂದನ್ನು ಬಳಸ್ಕೊಂಡು ಇದು ರೋಸ್ಟ್ ಮಾಡುವಂಥದ್ದು. ಅಪ್ಪಾಜಿ ಬಾಳೆ ಎಲೆ ಕಟ್ ಮಾಡ್ತಿದೆ. ಎಲ್ಲ ತೋಟದಲ್ಲೇ ಸಿಗೋವಂಥದ್ದು. ಸಿಟಿಗಳಲ್ಲಾದರೆ ಪ್ರತಿಯೊಂದನ್ನು ಕೊಂಡ್ಕೊಂಬರ್ಬೇಕು. ಎಲ್ಲನೂ ಜೋಡಿಸೋ ಅಷ್ಟೊತ್ತಲ್ಲಿ ಯಪ್ಪ ಇದನ್ನು ಯಾರು ಮಾಡ್ತಾರೆ ಬಿಡು ಅಂತ ಹೇಳಿಬಿಟ್ಟು ರೆಡಿಮೇಡ್ ತಂದೂರಿ ಕೋಳಿ ತಂದು ತಿಂತೀವಿ. ಅವರು ಏನೇನು ಮಸಾಲೆ ಹಾಕಿ ಸುಟ್ಟಿರ್ತಾರೋ ಯಾರಿಗೆ ಗೊತ್ತು. ಆದರೆ ನಮ್ಮ ಕಣ್ಣು ಎದುರಿಗೇ ಎಲ್ಲ ನ್ಯಾಚುರಲ್ಲಾಗಿ ಇರೋವಂಥದ್ದು.
ತೋಟದಲ್ಲಿ ಸಿಗುವಂತಹ ಬಾಳೆ ಎಲೆ, ತೋಟದಲ್ಲಿ ಸಿಗುವಂತಹ ಒಳ್ಳೆ ಮಣ್ಣು, ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಅದನ್ನು ರ್ಯಾಪ್ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿಕೊಂಡು ನ್ಯಾಚುರಲ್ ಆಗಿ ಕೋಳಿಗೊಂದು ಬೆಲೆ ಹಾಕಿದ್ದಾರೆ ನೋಡಿ, ಅಷ್ಟೇ ಬಿಟ್ಟರೆ ಮನೆಯಲ್ಲೇ ಸಿಗೋವಂತಹ ಮಸಾಲೆ ಅಮ್ಮ ಪ್ರಿಪೇರ್ ಮಾಡಿರೋದು. ಅಮ್ಮ ಮಾಡಿದ್ದಾರೆ ಅಂತ ಅಂದಮೇಲೆ ಇನ್ನೂ ಸ್ಪೆಷಲ್ಲಾಗಿ ಇರುತ್ತೆ. ಅಮ್ಮನ ಕೈ ರುಚಿ ಅದ್ಭುತ. ಈಗ ಎಲ್ಲ ಕಡೆಗೆ ನೀಟಾಗಿ ಮಣ್ಣನ್ನು ರ್ಯಾಪ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಮಡಕೆಗೆ ಹೇಗೆ ಸವರ್ತೀವಿ ಅದು ಸೀಳ್ ಬರ್ದಿರೋ ರೀತಿಯಲ್ಲಿ ಆ ರೀತಿ ಹಾಕ್ತಾ ಇದ್ದಾರೆ. ಅಪ್ಪಾಜಿ ಈಗ ಎಲ್ಲ ಬೆಂಕಿಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ನ್ಯಾಚುರಲ್ ಆಗಿ ಬಾರ್ಬಿಕ್ಯೂನ ರೆಡಿ ಮಾಡ್ತಾ ಇದ್ದಾರೆ. ಮೇಲೆ ಒಂದು ಕಬ್ಬಿಣದ ಜಾಲರಿ ಇಟ್ಟಿದ್ದಾನೆ, ಅದು ಕ್ಲೀನಾಗಿ ರೋಸ್ಟ್ ಆಗಲಿ ಅಂತ. ಹಾಗೆ ಎಲ್ಲ ಕಡೆ ಕವರ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ನಮ್ಮ ಹೀರೋ ಹೇಗೆ ಆಟ ಆಡ್ತಾ ಇದ್ದಾನೆ, ಕಾಣಿಸ್ತಾ ಇರ್ಬೋದು ನಿಮಗೆ, ಮರಳಲ್ಲಿ ಕೂತಿದ್ದಾನೆ. ಈಗ ಬೆಂಕಿ ಹಚ್ಬಿಟ್ಟು ಇನ್ನೇನು ವೆಯ್ಟ್ ಮಾಡ್ತಾರೆ ಅದು ಹೇಗೆ ಚೆನ್ನಾಗಿ ರೋಸ್ಟ್ ಆಗತ್ತೆ ಅಂತ. ನೋಡ್ತಾ ಇರೋಣ ನಾವು ಕೂಡ ಹೇಗೆ ರೋಸ್ಟ್ ಆಗಿದೆ. ಪ್ರತಿಯೊಂದನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ನನಗೆ ಕಳಿಸಿದ್ದಾರೆ, ಅದ್ಭುತವಾಗಿದೆ. ನಾನು ಅಲ್ಲಿ ಇಲ್ವಲ್ಲ ಅಂತ ಒಂಚೂರು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಮತ್ತೆ ಇದೇ ರೀತಿಯಾಗಿ ಎಂಜಾಯ್ ಮಾಡ್ತೀವಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಅವ್ರು ಕಳಿಸಿರುವಂತಹ ಕ್ಲಿಪ್ಪಿಂಗ್ಸ್ಗಳನ್ನೇ ನೋಡಿ ಖುಷಿ ಪಡೋಣ. ಉರಿತಾ ಇರೋ ಬೆಂಕಿನೂ ನೋಡೋಕ್ಕೆ ಖುಷಿ ಆಗುತ್ತೆ. ನನಗೆ ಯಾವಾಗಲೂ ಈ ರೀತಿ ಉರಿಯೋ ಬೆಂಕಿ ನೋಡ್ತಾ ಇದ್ದರೆ ನಮ್ಮಮ್ಮ ಯಾವಾಗಲೂ ಹಂಡೆಯಲ್ಲಿ ನೀರು ಕಾಯಿಸ್ತಾ ಇದ್ರು. ನಾವು ಬೆಳಗ್ಗೆ ಎದ್ಬಿಟ್ಟು ಹಂಡೆ ಮುಂದೆ ಹೋಗಿ ಬ್ರಷ್ ಮಾಡ್ಕೊಂಡು ಅಲ್ಲೇ ತುಗುಡಿಸ್ತಾ ಇದ್ವಿ ಆ ಬೆಚ್ಚಗೆ ಬಿಸಿಯಲ್ಲಿ. ಚಳಿ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ, ಆದರೆ ಈಗ ಬಿಸಿಲಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ವಿಪರೀತ ಹಿಂಸೆ ಆಗುತ್ತೆ. ಬಟ್ ಚಳಿಗಾಲದಲ್ಲಿ ಇದೆ ಅಲ್ವಾ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹಂಡೆ ಮುಂದೆ ಕೂತ್ಕೊಂಡು ತುಗೂಡಿಸ್ಕೊಂಡು ನಾನು ಫಸ್ಟು ಅಂತ ನಾವು ಮೂವರು ಅಣ್ಣ ಇದು ತಮ್ಮ ಹಾಗೆ ನಾನು ಹಂಡೆ ಮುಂದೆ ಕೂತ್ಕೊಂಡು ಜಗಳ ಆಡೋದು, ನಾನು ಬಿಸಿ ಕಾಯಿಸ್ಕೋಬೇಕು ಅಂತ. ಈ ಉರಿಯೋ ಬೆಂಕಿ ನೋಡಿದಾಗ ನನಗೆ ಯಾವಾಗಲೂ ಅದೇ ನೆನಪು ಬರುತ್ತೆ. ಈಗ ಊರಲ್ಲಿ ಹೋದರೂ ಅಷ್ಟೇ, ಚಳಿಗಾಲದಲ್ಲಿ ನಾವು ಹೀಗೆ ಮಾಡುವಂಥದ್ದು. ಈಗ ಸಂಪೂರ್ಣವಾಗಿ ಅದು ರೋಸ್ಟ್ ಆಗಿದೆ, ಮಣ್ಣನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ, ಬಾಳೆ ಎಲೆ ಎಲ್ಲ ಸುಟ್ಟಿದೆ. ಇದು ಆ್ಯಕ್ಚುಲಿ ಮಧ್ಯಾಹ್ನ ತಿಂದಿಲ್ಲ ಅವರು, ನೈಟಿಗೆ ಇಟ್ಕೊಂಡಿದ್ದಾರೆ. ನೈಟ್ ಫುಲ್ಲು ಪಾರ್ಟಿ ಮಾಡಲಿಕ್ಕೋಸ್ಕರ ಈ ರೀತಿ ರೋಸ್ಟ್ ಮಾಡಿ ತಗೊಂಡು ಇಟ್ಕೊಂಡಿದ್ದಾರೆ. ಈಗ ಎಲ್ಲ ಫಾಯಿಲ್ ಪೇಪರ್ ತೆಗೆದು ನೋಡ್ತಾ ಇದ್ದಾರೆ. ಚೆನ್ನಾಗಿ ಸ್ಟೀಮ್ ಆಗಿದೆ, ಸ್ಟೀಮ್ನಲ್ಲಿ ಬೇಯಿಸ್ತಾ ಹಾಗೆ ಆಗಿದೆ. ಬಟ್ ಇದು ರೋಸ್ಟ್ ತಂದೂರಿ ಥರ ಆಗಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಮತ್ತೆ ಅದನ್ನು ಬೆಂಕಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೆಂಡದಲ್ಲಿ ರೋಸ್ಟ್ ಮಾಡ್ತಾರೆ. ಕೆಂಡದಲ್ಲಿ ಅಂತ ಅಂದರೆ ಅದೇ ಒಂಥರ ತಂದೂರಿ ಫ್ಲೇವರ್ ಕೊಡೋ ಅಂಥದ್ದು. ಈಗ ನೋಡಿ ಮತ್ತೆ ಅದನ್ನು ಬಾಳೆ ಎಲೆ ರ್ಯಾಪ್ ಮಾಡಿಬಿಟ್ಟು, ಇಲ್ಲಾಂದರೆ ತೀರಾ ಸೀದ್ದಂಗೆ ಆಗುತ್ತೆ ಅಂತ ಹೇಳಿ ಈ ರೀತಿ ರ್ಯಾಪ್ ಮಾಡಿ ಮತ್ತೆ ಅದನ್ನು ರೋಸ್ಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಅವರು ರ್ಯಾಪರ್ ಮಾಡೋದಕ್ಕಿಂತ ಹಾಗೆ ರೋಸ್ಟ್ ಮಾಡಬೇಕಿತ್ತು, ಆವಾಗ ಸ್ಮೋಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ಸಂಪೂರ್ಣವಾಗಿ ರೋಸ್ಟ್ ಆಗಿದೆ. ಈಗ ನೋಡಿ ಒಂದೊಂದೇ ಪೀಸ್ ತಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ಪಾರ್ಟಿ ಅವ್ರದ್ದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅವರು ಎಂಜಾಯ್ ಮಾಡ್ತಾ ಇರಲಿ, ನೀವು ಕೂಡ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.